ಎಲ್ರಿಗೂ ನಮಸ್ಕಾರ. ರೈಲ್ವೆ ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ರೈಲ್ವೆಯಿಂದ ಹೊಸ ನೋಟಿಸ್ನ ಬಿಟ್ಟಿದ್ದಾರೆ. ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಟೈಮ್ ಲೈನ್ಸ್ ಫಾರ್ ಆನ್ಲೈನ್ ಸಬ್ಮಿಷನ್ ಆ್ಯಂಡ್ ಮಾಡಿಫಿಕೇಷನ್ ವಿಂಡೋ ಅಂತ. ಹಳೆಯ ನೋಟಿಸ್ ಪ್ರಕಾರ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ 22 ಫೆಬ್ರವರಿ 2025 ಆಗಿತ್ತು. ಆದರೆ ಇದನ್ನು ಈಗ 1 ಮಾರ್ಚ್ 2025ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಮಾರ್ಚ್ 1ರ ತನಕ ನೀವು RRB ಗ್ರೂಪ್ ಡಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆಯೇ ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಳೆಯ ಡೇಟ್ 24 ಫೆಬ್ರವರಿ 2025 ಆಗಿತ್ತು. ಈಗ ಅದನ್ನು 3 ಮಾರ್ಚ್ 2025ರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನೊಂದು ವಿಷಯ, ಅಪ್ಲಿಕೇಶನಲ್ಲಿ ಏನಾದರೂ ಕರೆಕ್ಷನ್ ಅಥವಾ ಎಡಿಟ್ ಮಾಡೋ ಡೇಟ್ನೂ ಚೇಂಜ್ ಮಾಡಿದ್ದಾರೆ. 25 ಫೆಬ್ರವರಿಯಿಂದ 6 ಮಾರ್ಚ್ವರೆಗೆ ಇದ್ದ ಅಪ್ಲಿಕೇಶನ್ ಮಾಡಿಫಿಕೇಷನ್ ಡೇಟ್ನ ಈಗ ಹೊಸತಾಗಿ 4 ಮಾರ್ಚ್ 2025ರಿಂದ 13 ಮಾರ್ಚ್ 2025ರವರೆಗೆ ನಿಮ್ಮ ಫಾರ್ಮ್ನಲ್ಲಿ ಏನಾದರೂ ಎಡಿಟ್ ಅಥವಾ ಕರೆಕ್ಷನ್ನ ಮಾಡ್ಕೋಬೋದು. ನೀವು ಇನ್ನು OBC ಸರ್ಟಿಫಿಕೇಟ್ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಇನ್ಯಾವುದಾದ್ರೂ ಸರ್ಟಿಫಿಕೇಟ್ನ ನೀವು ಮಾಡ್ಕೊಂಡಿಲ್ಲ ಅಂದರೆ ಈ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಒಳಗಡೆ ನೀವು ಮಾಡ್ಕೊಂಡ್ಬಿಡಿ. ನಿಮಗೆ ಅಡಿಷನಲ್ ಟೈಮ್ ಸಿಕ್ಕಿದೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡ್ಕೊಳ್ಳಿ. RRB ಗ್ರೂಪ್ ಡಿ ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೇನೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲೂ ಕೊಟ್ಟಿರ್ತೇನೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೋದು ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಅದರ ಜೊತೆಗೆ RRB ಗ್ರೂಪ್ ಡಿಯಲ್ಲಿ ಬೆಸ್ಟ್ ಪೋಸ್ಟ್ ಯಾವುದು, ಪೋಸ್ಟ್ ಪ್ರಿಫರೆನ್ಸ್ ಯಾವ ಥರ ಕೊಡಬೇಕು ಅಂತ ಆ ವಿಡಿಯೋದ ಲಿಂಕ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಚೆಕ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.